ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು ಇಂದು ಸುಮಾರು 12 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಮೊನ್ನೆನೂ ಕೂಡ ಆಗಿರಲಿ, ನಿನ್ನೆನೂ ಕೂಡ ಆಗಿರಲಿ ಟ್ರಯಲ್ ನಡೆದಿದೆ. ಇನ್ಮೇಲಿಂದ ಸ್ಪೀಡ್ ಆಗಿ ಜಮಾ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾದರೆ ಸ್ನೇಹಿತರೆ, ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ ಎಲ್ಲ ವಿಷಯವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಕೊಟ್ಟಿರ್ತಕ್ಕಂತಹ ಮಾಹಿತಿ. ನಿಮಗೆ ದಿಢೀರನೆ 2,000 ನಿಮ್ಮ ಅಕೌಂಟ್ಗೆ ಬರುವಂಥದ್ದು. ಯಾಕಂದರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಹಾಗೆ ಆಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿದ್ದಿರತಕ್ಕಂಥದ್ದು. ಅದು ಹೇಗೆ ಏನು ಎಲ್ಲವನ್ನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಬಹಳಷ್ಟು ಆಗಿದೆ ಈ ಚಳಿಗಾಲದ ಅಧಿವೇಶನದಲ್ಲಿ. ಹಾಗಾಗಿ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಈಗ 24ನೇ ಕಂತಿನ ಹಣ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ಸುಮಾರು 5,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು. ಹಾಗಾಗಿ 2,500 ಕೋಟಿ ಫಂಡ್ ಏನಿದೆ ಈಗ 23ನೇ ಕಂತಿಗಾಗಿ ನಿಮ್ಮ ಖಾತೆಗಳಿಗೆ ಹಾಕಿ ಕ್ಲಿಯರ್ ಮಾಡಿದ್ರು. ಇನ್ನು 24ನೇ ಕಂತಿನ ಹಣ 2,500 ಕೋಟಿ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಆಲ್ರೆಡಿ ರಿಲೀಸ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಸುಮಾರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿದೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಒಂದು ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ಅಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಡಿ.ಬಿ.ಟಿ ಟ್ರೆಜರಿನಲ್ಲಿ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಲಾಗ್ತದೆ. ಹೌದು, ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮಗೆ ದಿಢೀರನೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ನಡೆಯುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಇವ್ಯಾವ 2 ಜಿಲ್ಲೆಗಳು ಯಾಕೆ ಮುಖ್ಯವಾಗಿ ಅಂತ ಹೇಳಿದೆ ಅಂದರೆ, ಹಿಂದೆ ಹೇಳಿದಿನಲ್ವಾ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಅಂತ. ಇದರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಟ್ರಯಲ್ ನಡೆಯಲಾಗುತ್ತೆ. ಮತ್ತೆ ಸುತ್ತಮುತ್ತ ಒಂದು ಸ್ವಲ್ಪ ಸ್ಪೀಡಾಗಿ ಕೂಡ ಜಮಾ ಮಾಡಿ ನೋಡ್ತಾರೆ. ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗುವಂಥದ್ದು ನಿಶ್ಚಿತ. ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಮತ್ತೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡ್ತಾರೆ. ಅದರಲ್ಲಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಸೊ ಈಗ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ 24ನೇ ಕಂತಿನ ರಿಲೀಸ್ ಆಗ್ತಾ ಇತ್ತು. ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ, ಜೊತೆಗೆ ಕೊಪ್ಪಳಕ್ಕೂ ಕೂಡ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗೋದು ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ. ಸೊ ಹಾಗಾಗಿ ಯಾವ್ಯಾವ ಮಹಿಳೆಯರು ಅಂದರೆ ಬಾಕಿ ಉಳಿದಿದ್ರಿ 23ನೇ ಕಂತಿನ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದು ಕೂಡ ಜಮಾ ಆಗಿ ನಿಮಗೆ 24ನೇ ಕಂತಿನ ಕೂಡ ಬರುವಂಥದ್ದು. ಇನ್ನು ಸ್ನೇಹಿತರೆ, ಎಲ್ಲರಿಗೂ ಕೂಡ ಬರೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಯಾರು ಎಲಿಜಿಬಿಲಿಟಿ ಹೊಂದಿರ್ತೀರಿ ಅವರಿಗೆ ಮಾತ್ರ. ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗೋದೇ ಇರೋಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಈಗ ಹೆಚ್ಚಿನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ರೇಷನ್ ಅಕ್ಕಿಯನ್ನು ತಿಂತಾ ಇಲ್ಲ. ಅಂದರೆ ಈ ರೇಷನ್ ಅಕ್ಕಿಯನ್ನು ಮಾರಾಟ ಮಾಡಿ ತಮಗೆ ಬೇಕಾದ ಅಕ್ಕಿಯನ್ನು ಖರೀದಿ ಮಾಡಿ ತಿಂತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಏನು ಹೇಳ್ತಾ ಇದೆ, ನೀವು ರೇಷನ್ ಕೊಡ್ತಾ ಇರುವಂತಹ ಅಕ್ಕಿಯನ್ನು ಮಾರಾಟ ಮಾಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ತಿಳಿಸಲಾಗಿದೆ. ಅದನ್ನು ರದ್ದು ಮಾಡ್ತಾರೋ ಬಿಡ್ತಾರೋ ಹಿಂದಿಂದ. ಯಾಕಂದರೆ ಮೊದಲು ನಿಮಗೆ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಯಾವುದಾದ್ರೂ ಒಂದು ರೂಲ್ಸ್ಗಳನ್ನು ಹುಡುಕಾಡ್ತಾರೆ ಸರ್ಕಾರದವರು. ಅದರಲ್ಲಿ ಈಗ ಇದು ಒಂದಾಗಿರುತ್ತೆ. ಹಾಗಾಗಿ ಕಾಳಸಂತೆಗಳಲ್ಲಿ ನೀವು ಅಕ್ಕಿ ಮಾರಾಟ ಮಾಡ್ತಾ ಇದ್ದರೆ ಹೆಚ್ಚಿನ ತಾಲೂಕುಗಳನ್ನು, ಜಿಲ್ಲೆಗಳನ್ನು ನೋಡ್ತಾರೆ. ಹೆಚ್ಚಿನ ತಾಲೂಕುಗಳಲ್ಲಿ ಎಲ್ಲಿ ರೇಷನ್ ಅಕ್ಕಿ ಮಾರ್ತಾ ಇರ್ತಾರೆ ಅಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿಕೊಂಡು ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಆಹಾರ ಇಲಾಖೆದವರು. ಇದು ನಿಮ್ಮ ಗಮನದಲ್ಲಿರಿ. ನಿಮ್ಮನ್ನು ಅಷ್ಟೇ ಅಲ್ಲ, ನ್ಯಾಯಬೆಲೆ ಅಂಗಡಿಯವರು ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರೆ, ನ್ಯಾಯಬೆಲೆಯಲ್ಲಿ ಸಿಗ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ಕೊಂಡಿದ್ದೆ ಆದರೆ ಅವರನ್ನು ಕೂಡ ಕೆಲಸದಿಂದ ತೆಗೆದುಹಾಕುವಂತಹ ಕೆಲಸ ಕೂಡ ಮಾಡಲಿದ್ದಾರೆ. ಇದರ ಜೊತೆಗೆ ನೀವು ಸರಿಯಾಗಿ ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಯಾಕಂದರೆ ನಿಮಗೋಸ್ಕರ ರೇಷನನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು ತೆಗೆದುಕೊಳ್ತಾ ಇಲ್ಲ ಸರಿಯಾಗಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ. ನಿಮಗೆ ಅವಶ್ಯಕತೆಯೇ ಇಲ್ಲ ಅಂತ ತಿಳ್ಕೊಂಡ್ಬಿಡುತ್ತೆ ಸರ್ಕಾರ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಹೆಚ್ಚಿನ ವಾಹನಗಳನ್ನು ಕೂಡ ಖರೀದಿ ಮಾಡೋರು ಬಹಳಷ್ಟು ಜನ ಆಗಿದ್ದಾರೆ. ಅದರಲ್ಲಿ 4 ವೀಲರ್ ವಾಹನಗಳಂತೂ ಹೆಚ್ಚಿನ ಜನರದಾಗಿದೆ. ಹೀಗಾಗಿ ಅವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಇನ್ನು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಂತೂ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಸರ್ಕಾರ. ಯಾಕಂದರೆ ರೇಷನ್ ಕಾರ್ಡ್ ರದ್ದು ಮಾಡೋದರಲ್ಲಿ ಬೀಸಿ ಆಗಿಬಿಟ್ಟಿದೆ ಅಲ್ವಾ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೆಚ್ಚಿನ ರೇಷನ್ ಕಾರ್ಡ್ಗಳಾದರೆ ಲಾಸ್ ಆಗುತ್ತೆ, ಸರ್ಕಾರಕ್ಕೇ ಹಣದ ಕೊರತೆ ಬಿದ್ದು ಬಿಡುತ್ತೆ. ಹೀಗಾಗಿ ರದ್ದು ಮಾಡ್ತಾ ಇದ್ದಾರೆ ಹೊರತು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾವಾಗ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಲಾಗುತ್ತೆ ಅಥವಾ ಕಾಂಗ್ರೆಸ್ ಪಕ್ಷ ಹೋಗುತ್ತೋ ಆವಾಗ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು. ಯಾಕಂದರೆ
ಹೆಚ್ಚಿನ ಜನಸಂಖ್ಯೆಯಲ್ಲಿ ಈಗ ರೇಷನ್ ಕಾರ್ಡ್ಗಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಗಿದ್ದೇ ಆದರೆ ಸರ್ಕಾರದಿಂದ ಮತ್ತಷ್ಟು ದುಡ್ಡು ಹೋಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಲಾಸ್ ಆಗೋದು ಸಹಜನೇ. ಇದರಿಂದನೇ ನಿಮಗೆ ದುಡ್ಡನ್ನು ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು. ಒಟ್ಟಾರೆಯಾಗಿ ಕಂತುಗಳನ್ನು ಸರಿಯಾಗಿ ಈಗಲಾದರೂ ಹಾಕ್ತಾ ಇದ್ದಾರೆ. ಈಗ ನಿಮ್ಮ ಖಾತೆಗಳಿಗೆ 24ನೇ ಕಂತಿನ ಹಣ ಬರ್ತಾ ಇದೆ. ಈ ವಿಷಯವನ್ನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.